ಆಗ ಆಗ ಅಲ್ಲೋಯ್ತು ನೋಡಾಗ ಆಗ ಅಂತಾನೆ ಯಾದಗಿರಿ ಅವನೇನು ಕಣ್ಣಾಡಿಸ್ರ ಟಿವಿ ಮೇಲೆ ಹೋಯ್ತು ನೋಡು. ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲ. ಹಂಗೆ ಸ್ವಲ್ಪ ಓಕೆ ಸ್ನೇಹಿತರೆ, ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವಾಗ ಪಿಕಪ್ ಮಾಡೋಕ್ಕೆ ಅಂತ ಹೊರಟಿದ್ದೀನಿ. ಇಲ್ಲೇ ಬನಾಟ ರೋಡಲ್ಲಿ ಹಾಕ್ಕೊಂಡಿದ್ದೆ. ಇದೇ ಬೇರೆ ಸರಿಯಾಗಿಲ್ಲ 2 ದಿನದಿಂದ. ಪಿಕಪ್ ಮಾಡೋಕ್ಕೆ ಅಂತ ಹೋಗ್ಬೇಕು. ಇವಾಗ ಇಲ್ಲೇ ಪಿಕಪ್ ಮುಂದೆ ರೆಡ್ ಲೈಟ್ ಆಫ್ ಮಾಡಿದ್ರೆ ಹಿಂಗೆ ಕಾಣುತ್ತೆ, ಹಿಂಗೆ ಕಾಣುತ್ತೆ. ವೈಟ್ ಲೈಟ್ ಹಾಕಿದ್ರೆ ಹಿಂಗೆ ಕಾಣುತ್ತೆ. ಪಿಕಪ್ ಮಾಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಪಿಕಪ್ ಬಂದು ಇಲ್ಲೇ ಮುಂದೆಗಡೆ AVM ಕಾಲೇಜು ಏನೋ ಇದೆ ಅದ್ರ ಹೆಸರು. ನೋಡೋಣ ಇದು ಏನು ಕಾಲೇಜ್ ಹೆಸರು ಹೇಳ್ತೀನಿ. ಅಚ್ಚಲ ವಿದ್ಯಾಮಂದಿರ, ಅರ್ಕೆರೆ ಹತ್ರ ಪಿಕಪ್ಪು. ಇವಾಗ ಹೊರಡಬೇಕು ಪಿಕಪ್ಗೆ. ಇದು ಹೋಯ್ತಾರದು ಬಂದು ನಾವು ವಯನಾಡು ಟ್ರಿಪ್. ಇದು ಪಿಕಪ್ ಪಾಯಿಂಟ್ ಹೋಗೋಣ ಬನ್ನಿ ಸ್ನೇಹಿತರೆ. ವಂಡರ್ಲಾ ಮುಗಿಸ್ಕೊಂಬಂದು ಇವಾಗ ಪಿಕಪ್ ಹೋಗ್ತಾಯಿದ್ದೀನಿ. ನೋಡೋಣ ಮುಂದೆ. ಪಿಕಪ್ ಮಾಡ್ಕೊಳಕ್ಕೆ ಅಂತ ಪಿಕಪ್ ಪಾಯಿಂಟಿಗೆ ಬಂದ ಪೂಜೆ ಗೀಜೆ ಎಲ್ಲ ಮಾಡ್ಕೊಳಕ್ಕೆ ಅಂತ ನಿಂತ್ಕೊಂಡಿದ್ರು. ಈ ರೋಡಲ್ಲಿ ರಿವರ್ಸ್ ಹೊಡೆಯೋದು ಸಿಂಗಲ್ ಆಗಿದ್ದು ಭಾರಿ ಕಷ್ಟನಪ್ಪ. ಪಿಕಪ್ ಪಾಯಿಂಟಲ್ಲಿದ್ದೀವಿ. ಪಿಕಪ್ ಮಾಡ್ಕೊಳಕ್ಕೆ ಪೂಜೆ ಗೀಜೆ ಮಾಡ್ತಾವ್ರೆ. ಪೂಜೆ ಮಾಡ್ಕೊಂಡು ಇಲ್ಲಿಂದ ಸೀದಾ ಮೈಸೂರು ಗುಂಡ್ಲುಪೇಟೆ ಗಂಟ ಹೋಗಿ ಗುಂಡ್ಲುಪೇಟೆಯಲ್ಲಿ ರೇಡ್ಗೆ ಹಾಕಿ ಮಲ್ಕೊಂಬಿಡೋದೆ. ಬೆಳಗ್ಗೆ ಎದ್ದು ಕಾಫಿ ಕುಡ್ಕೊಂಡು ಅಲ್ಲಿಂದ 6 ಗಂಟೆಗೆ ಬಿಡ್ತೀನಿ. ಆಮೇಲೆ ಅಲ್ಲಿಂದ ಹೊರಡೋದು. ಸ್ಕೂಲು ಪಿಕಪ್ ಮಾಡ್ಕೊಂಡಿದ್ದಾಯಿತು. ಪಿಕಪ್ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. ಇವಾಗ ಸೀದಾ ಬನ್ನೇರುಘಟ್ಟ ನೈಸ್ ರೋಡ್ ಮೇಲೆ ಹೋಗ್ಬಿಡೋದ. ಸುಮ್ಮನೆ ಎಲ್ಲ ಸುತ್ತಾಡ್ಕೊಂಡು ಹೋಗೋದ್ರ ಬದಲು ಸಿಟಿ ಒಳಗಡೆ ಬನ್ನೇರುಘಟ್ಟ ನೈಸ್ ರೋಡಲ್ಲಿ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿನಿ. ಸಿಗ್ನಲ್ ಬೇರೆ ಬಿದ್ದಿದೆ. ಫ್ರೀಯಾಗಿತ್ತು, ಲೆಫ್ಟ್ ಹೋಗ್ಬೋದಾಗಿತ್ತು. ಸದ್ಯಕ್ಕೆ ಬೇಡ, ಸಿಗ್ನಲ್ ಜಂಪ್ ಮಾಡಬಾರ್ದು. ಅದಕ್ಕೋಸ್ಕರ ನಿನ್ಸ್ಕೊಂಡು ಹೋಗೋದು ಆರಾಮಾಗಿ ಸಿಗ್ನಲ್ ಬಿಟ್ಟ ಮೇಲೇ. ಓಕೆ, ಮುಂದೆ ಹೋಯ್ತಾ ಡೀಸೆಲ್ ಒಂದು ಹಾಕ್ಸ್ಕೊಬೇಕು. ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಗುಂಡ್ಲುಪೇಟೆವರೆಗೂ ಎಲ್ಲೂ ನಿಲ್ಲಿಸಲ್ಲ. ಮಧ್ಯದಲ್ಲ TC ಕೊಂಡು ನಿಲ್ಲಿಸ್ತೀನಿ, ಇಲ್ಲೆಲ್ಲೂ ನಿಲ್ಲಿಸಲ್ಲ. ಸೀದಾ ಹೊರಡೋದೆ. ಶೆಲ್ ಪೆಟ್ರೋಲ್ ಬಂಕಲ್ಲಿ ಬಂದು ಡೀಸೆಲ್ ಹಾಕ್ಸೋಣ ಅಂದ್ಬಿಟ್ಟು ಶೆಲ್ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸೋಕ್ಕೆ ಅಂತ ನಿಂಚ್ಕೊಂಡಿದ್ದೀನಿ. ಇವಾಗ ಡೀಸೆಲ್ ಒಂದು ಹಾಕ್ಸ್ಕೊಂಡು ಸೀದಾ ಇಲ್ಲಿಂದ ವಯನಾಡಿಗೆ ಹೋಗೋದು. ಸದ್ಯಕ್ಕೆ ಒಂದು 15,000 ರೂಪಾಯಿ ಡೀಸೆಲ್ ಸಾಕು ವಯನಾಡಿಗೆ ಹೋಗಿ ಬರೋದಕ್ಕೆ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಹೋಗಿದಾಗ 20 ಹಾಕ್ಸಿದ್ದೆವು ನಾವು. ಒಂದು 15 ಸಾಕು. ಡೀಸೆಲ್ ಹಾಕ್ಸ್ಕೊಂಡು ಶೆಲ್ಲಲ್ಲಿ ಹಾಕ್ಸಿ ಸ್ನೇಹಿತರೆ. ಡೀಸೆಲ್ಲು 89 ರೂಪಾಯಿ. ಎಲ್ಲ ಕಡೆ ಒಂದೇ ರೇಟ್ ಆಗಿದೆ. ಶೆಲ್ಲಲ್ಲಿ ಒಳ್ಳೆ ಮೈಲೇಜ್ ಐತೆ. ಶೆಲ್ಲಲ್ಲಿ ಹಾಕ್ಬೋದು ನೀವು. ಓಕೆ, ಅದೇ ಡೀಸೆಲ್ಗೆ ಎಲ್ಲ ಅಮೌಂಟ್ ಇಸ್ಕೊಬೇಕು. ಇವಾಗ ಇಸ್ಕೊಂಡು ಮತ್ತೆ ಮಾಡ್ತೀನಿ. ಮಧ್ಯರಾತ್ರಿ 12 ಗಂಟೆ ಆಗೈತೆ. ಇವಾಗ 12 ಗಂಟೆ. ಮದ್ದೂರು ಮಂಡ್ಯ ಬಿಟ್ಟು ಮದ್ದೂರು ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಸ್ವಲ್ಪ ದೂರ ಹತ್ರ ಶ್ರೀರಂಗಪಟ್ಟಣ ಹತ್ರ ಹೋಗ್ಬೇಕು. ಹೋಗಿ ಎಲ್ಲ ಹುಡುಗರು ತಗೊಂಡು ಡ್ಯಾನ್ಸ್ ಗಿನ್ಸ್ ಆಡ್ತಿದ್ರು. ಮಲಗ್ಬಿಟ್ಟವ್ರೆ. ನೋಡೋಣ. ಇವಾಗ ಮೈಸೂರು ಎಂಟ್ರಿ ಆಗಿದ್ದೀವಿ ಸ್ನೇಹಿತರೆ. ಇದರಿಂದ ಬಂದು ಮೈಸೂರು ಎಂಟ್ರಿಯಾಗಿ ಹೋಗ್ತಾಯಿದ್ದೀವಿ. ಇನ್ನೇನು ಸ್ವಲ್ಪ ದೂರ. ಆ ಕಡೆ ರಿಂಗ್ ರೋಡು. ಇವತ್ತು ರಿಂಗ್ ರೋಡಲ್ಲಿ ಹೋಗ್ತಾ ಇಲ್ಲ. ಏಕೆ ಅಂತಂದರೆ ಸ್ವಲ್ಪ ರಿಂಗ್ ರೋಡಲ್ಲಿ ಹೋದರೆ ಇವಾಗೇನು ನೈಟ್ ಟೈಮ್ ಅಲ್ವಾ, ಹಂಗಾಗಿ ಏನು ಟ್ರಾಫಿಕ್ ಇರೋಲ್ಲ. ಫ್ರೀಯಾಗೆ ಹೋಗುತ್ತೆ ರೋಡು. ಆದ್ದರಿಂದ ಸಿಟಿ ಒಳಗಡೆ ಹೋಗ್ತಾಯಿದ್ದೀನಿ. ನೈಸ್ ರೋಡಲ್ಲಿ ಹೋಗ್ತಾಯಿಲ್ಲ. ಹೋಗ್ತಾ ಸುಮಾರು ದಿನ ಆಯಿತು. ಪ್ಯಾಲೇಸ್ ಮುಂದೆ ಹೋಗಿ ಇವ್ರು ಏನಾರ ಎಲ್ಲ ನೋಡಬೇಕು ಅಂತ ಹೇಳಿದರು. ನೋಡೋಣ, ಎಚ್ಚರ ಆದರೆ ನೋಡ್ಕೊಳ್ಳಿ. ಪ್ಯಾಲೇಸ್ ಒಂದು ತೋರಿಸೋದು. ನೈಟ್ ಗೀಟ್ ಏನಿರಲ್ಲ. ಹೀಗೆ ಸುಮ್ಮನೆ ಒಂದು ಕಡೆ ತೋರಿಸ್ಕೊಂಡು ಹೋಗೋದು. ಸಾಲ ಮಕ್ಕಳು ಹುಡುಗರ ಇದು ನೋಡಿ, ಪ್ಯಾಲೇಸ್ ನೋಡಿದ್ರೇನು? ತೋರಿಸ್ತೀನಿ, ನೋಡ್ಕೊಳ್ಳೋದು ಬರ್ರಿ. ಹಾಂ, ಬೆಂಗಳೂರು ಪ್ಯಾಲೇಸ್. ಅಲ್ಲಿ ಆ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡೋದು ಕಣ. ಅಲ್ಲಿತ್ತಲ್ಲ ಮೊದಲು, ಬೆಂಗಳೂರಲ್ಲಿ ಇತ್ತಲ್ಲ ಪ್ಯಾಲೇಸು, ಅದನ್ನ ಮೈಸೂರಿಗೆ ಶಿಫ್ಟ್ ಮಾಡ್ಬಿಟ್ಟವ್ರೆ.
ಅಲ್ಲಿ ತೋರಿಸ್ತೀನಿ ಇದೆ, ಅಲ್ಲಿ ಪ್ಯಾಲೇಸ್ ತೋರಿಸ್ತೀನಿ, ಅಲ್ಲಿ ವಿಡಿಯೋ ಮಾಡ್ಕೊ ಸರಿನಾ. ಏನು ನಿನ್ನ ಹೆಸರು? ಅವನಿಲ್ಲ, ಅದು ಭೀಮಾಶಂಕರ ಹೊರಡವ್ರ. ಆಯಿತು, ಪ್ಯಾಲೇಸ್ ತೋರಿಸ್ತೀನಿ ರೀ, ಮಾಡ್ಕೊಳ್ಳೋ ಮಗ ಇವಾಗ ವಿಡಿಯೋ ನೋಡೋ. ರೈಟಲ್ಲಿ ಮಾಡೋ, ಪ್ಯಾಲೇಸ್ ರೈಟಲ್ಲಿ ಬರುತ್ತೆ. ಪ್ಯಾಲೇಸ್ಗೆ ಹಿಡಿದ್ಬಿಟ್ಟಾನೆ ಕ್ಯಾಮ್ರಾ. ಕಾಣ್ತೀನಾ ಪ್ಯಾಲೇಸು? ಎಲ್ಲ ಎತ್ತವ್ರಲ್ಲ, ಯಾರು ಮಲ್ಗೆ ಇಲ್ಲ. ನೋಡ್ರೇನಪ್ಪ ಪ್ಯಾಲೇಸು ನೋಡಿ, ಎಲ್ಲ ಹುಡುಗರು ಎದ್ದವ್ರೆ, ಮಲಗ್ಬಿಟ್ಟವ್ರೆ ಅನ್ಕೊಂಡ್ರೆ. ಹಾಂ, ಪ್ಯಾಲೇಸ್ ತೋರಿಸಿದ್ದೀನಪ್ಪ ನಿಮಗೆ, ನೋಡ್ಕೊಂಡ್ರಾ? ಅದೇ ಪ್ಯಾಲೇಸು. ಎಂಟ್ರಿ ಈ ಕಡೆಯಿಂದ ಆಗಬೇಕು, ಓಕೆನಾ? ಇವಾಗ ಗುಂಡ್ಲುಪೇಟೆ ರೀಚ್ ಆಯಿತು ನಮ್ಮದು. ಇನ್ನೇನು ಫಾರೆಸ್ಟ್ ಓಪನ್ ಆಗೋದು ಬಂದು ಬೆಳಗ್ಗೆನೇ ಅಲ್ವಾ, ಬೆಳಗ್ಗೆ ಅಂದರೆ 6 ಗಂಟೆಗೆ ಓಪನ್ ಆಗುತ್ತೆ. ಅಲ್ಲಿವರೆಗೂ ಸದ್ಯಕ್ಕೆ ಎಲ್ಲೂ ಹೋಗಲ್ಲ, ಇಲ್ಲೇ ಗುಂಡ್ಲುಪೇಟೆ ಬಂಕ್ ಹತ್ರ ಹಾಕ್ಬಿಟ್ಟು ನಿಲ್ಸ್ಕೊಂಬಿಡೋದು. ನಿಲ್ಸ್ಕೊಂಡು 3 ಅವರ್ ಟೈಮ್ ಸಿಗುತ್ತೆ, ನಿದ್ದೆ ಮಾಡಿಕೊಂಡು ಬೆಳಗ್ಗೆ ಎದ್ದು ಹೋಗೋದು, ಟೀ ಕುಡ್ಕೊಂಡು 6 ಗಂಟೆ ಗಂಟ ಇಲ್ಲೇ ಗುಂಡ್ಲುಪೇಟೆ ಭರತ್ ಪೆಟ್ರೋಲ್ ಬಂಕ್ ಹತ್ರ ಹಾಕ್ಬಿಟ್ಟು ಮಲ್ಕೊಂಬಿಟ್ರೆ ಬೆಳಗ್ಗೆ ಎದ್ದೋಳೋದು. ನಿದ್ದೆ ಎಲ್ಲ ಆಯಿತು. 5:50 ಇವಾಗ 5:50 ಆಗೈತೆ. ಎದ್ದು ಹೊರಟಿದ್ದೀನಿ. ಬಸ್ ಮೇಲೆ ಇರೋದು ಅದೇನಾ? ಟಿವಿ ಮೇಲೆ ಹೋಯ್ತು ನೋಡು, ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲ. ನಮ್ಮ ಹುಡುಗರು ಯೂಟ್ಯೂಬ್ ಚಾನಲ್ ಅಂತಾರೆ ವಿಡಿಯೋ ಹತ್ತಿದ್ರೆ, ಅದಕ್ಕೆ ಹಿಂದೆಗಡೆ ಐತೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿದೆ. ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಫಾರೆಸ್ಟ್ ಓಪನ್ ಆಗಿರುತ್ತೆ ಇವಾಗ 5:50. ನಾವು ಹೋಗೋದು 10 ನಿಮಿಷ ಆದ್ರೂ ಓಪನ್ ಆಗುತ್ತೆ, ಹೊರಡಬೇಕು ಇವಾಗ. ಓಕೆ ಸ್ನೇಹಿತರೆ, ಹೊರಡೋಣ ಬನ್ನಿ. ಹಾಂ ಮಾಡ್ರಿ ಮಗ, ಮಾಡಿದ್ರಾ? ಹಾಂ, ಎಲ್ಲರೂ ನಿದ್ದೆ ಮಾಡಿದ್ರಾ ಇಲ್ಲ ಮಾತಾಡ್ಕೊಂಡು ಕೂತಿದ್ರಾ? ಏಕೆ ಈಗ 6 ಕಾಲಲ್ಲಿ ಫಾರೆಸ್ಟ್ ನೋಡಿ ಯಾವ ಥರ ಕಾಣುತ್ತೆ. ಬೆಳಿಗ್ಗೆ ಆಗಿದೆ, ಬಟ್ ಪ್ರಾಣಿಗಳೆಲ್ಲ ನಿದ್ದೆಯಲ್ಲಿದ್ದಾವೆ, ಯಾವ ಆಚೆ ಬಂದಿಲ್ಲ. ಹುಡುಗರಿಗೆ ತೋರ್ಸೋಣ ಅಂದರೆ ಇವಾಗ ಬಂಡೀಪುರ ಫಾರೆಸ್ಟು ಹೋಗ್ತಾ ಇದ್ದೀವಿ. ಫಾಗೆಲ್ಲ ಏನಿಲ್ಲ, ಚಳಿ ಮಾತ್ರ ಸರಿಯಾಗಿದೆ, ಇಟ್ಕೊಳಕ್ಕಾಗಲ್ಲ, ಆ ರೇಂಜಿಗೆ ಚಳಿ ಇದೆ. ಅದ್ರಲ್ಲಿ ನಮ್ಮ ಗಾಡಿ ಬೇರೆ ಮುಂದೆ ಹೋಗೋದ್ರಿಂದ ಗಾಡಿ ರಿಟರ್ನ್ ಹೊಡೆಯುತ್ತದಲ್ಲ, ಅದರಿಂದ ಸಿಕ್ಕಾಪಟ್ಟೆ ಗಾಡಿ. ಇವಾಗ ಹೋಗ್ತಾ ಇದ್ದೀವಿ. ಇಲ್ಲೇ ಫಾರೆಸ್ಟಿಂದ ಎಕ್ಸಿಟ್ ಆಗಿ ನಾವು 20 ನಿಮಿಷ ಬೇಕು. ಅದಾದಮೇಲೆ ಮುತ್ತಂಗ ಚೆಕ್ ಪೋಸ್ಟ್ ಮುಗಿಸ್ಕೊಂಡು ಕಲ್ಪೇಟೆ ಹತ್ರ ನಮ್ಮದು ರೂಮ್ ಇರೋದು, ಅಲ್ಲಿಗೆ ಹೋಗ್ತಾ ಇದ್ದೀವಿ ಸದ್ಯಕ್ಕೆ. ನೋಡೋಣ ಮುಂದೆ ಏನಿರುತ್ತೆ ಇವತ್ತಿನ ವ್ಲಾಗಲ್ಲಿ ಅನ್ನೋದನ್ನ. ಬೆಳಗ್ಗೆ ಟೈಮು ಒಳ್ಳೆ ಗ್ರೀನರಿ ಇದೆ, ನೋಡ್ಕೊಳ್ಳಿ ಸ್ನೇಹಿತರೆ. ಬೆಳಗ್ಗೆ ಟೈಮ್ ಏನೋ ಒಂಥರ ಚೆಂದ ಬರೋಕ್ಕೆ, ಆದರೆ ಚಳಿ ಸಿಕ್ಕಾಬಿಟ್ಟೆ ಅನ್ನೋದು ಬಿಟ್ಟರೆ ಇದು ಏನು ಬೇಜಾರಿಲ್ಲ. ಭಯಂಕರ ಚಳಿ. ಏನಿದು ನಮ್ಮ ಹುಡುಗರಿಗೆಲ್ಲ ಜಿಂಕೆ ಕಾಣಿಸ್ಬಿಟ್ಟೈತೆ. ಅಲ್ಲ ಆಗ ಅಲ್ಲಿ ಐತೆ ನೋಡಾಗ ಅಂತಾನೆ ಯಾದಗಿರಿ ಅವನೇನು ಕಣ್ಣಾಡಿಸ್ರ ಆಗ ಆ ಕಡೆ ನೋಡು, ಕೆರೆ ನೋಡ್ಗ. ಭೀಮಾಶಂಕರ ಹೇಳ್ತಾನೆ, ನೀನು ನೋಡ್ಲಿ ತಮ್ಮ. ಇನ್ನೇನು ಫಾರೆಸ್ಟ್ ಚೆಕ್ ಪೋಸ್ಟ್ ಮುಗೀತು ಅನ್ನೋ ನಮಗೆ ಚೆಕ್ ಪೋಸ್ಟ್ ಐತೆ ನೋಡಲ್ಲ ಐತೆ. ನೋಡ ಕಾಣಿಸ್ತು ಬಿಡ್ಲೆ. ಅಲ್ಲಿ
ಓಕೆ ಸ್ನೇಹಿತರೆ, ಮುಂದೆ ಆಟೋ ಚೆಕ್ ಪೋಸ್ಟ್ ಇದೆ, ಅಲ್ಲಿ ಸ್ವಲ್ಪ ಟ್ಯಾಕ್ಸ್ ಕಟ್ಕೊಳೋದಿದೆ ನಮಗೆ. ಮುಂದೆ ಮಾಡೋಣ. ಹೋಟೆಲ್ ಹತ್ರ ಬಂದ್ವಿ, ಇವಾಗ ಎಲ್ಲ ಬಂದಿದ್ದೀವಿ. ಇಲ್ಲೇ ಹೋಟ್ಲು, ಇಲ್ಲೇ ಸ್ಟೇ ಇರೋದು ಸದ್ಯಕ್ಕೆ. ಎಲ್ಲರನ್ನೂ ಇಳಿಸ್ಕೊಂಡು ರೂಮ್ಗಳಿಗೆ ಬಿಡಬೇಕು ಸದ್ಯಕ್ಕೆ, ಇವನ್ನೆಲ್ಲ ಕರ್ಕೊಂಡೋಗಿ. ಇದು ಕಲ್ಪೆಟ್ಟಾಗಿಂತ ಮುಂಚೆ ಐತೆ ಜಾಗ. ಬಿಡ್ರಮ್ಮ ಹಂಗೆ ಸ್ವಲ್ಪ. ಓಕೆ ಸ್ನೇಹಿತರೆ, ರೂಮ್ ಚೆಕ್ಇನ್ ಆಗಿಬಿಟ್ಟು ಬರ್ತೀನಿ. ಸದ್ಯಕ್ಕೆ ರೀಚ್ ಆಗಿಬಿಟ್ಟು ಹೊರಟಿದ್ದೀವಿ. ರೂಮ್ ಕೊಟ್ಟಿದ್ದಾರೆ, ರೂಮ್ ಐತೆ. ನಮಗೂ ಅಂತ ಹೇಳಿದ್ರು ಒಂದು ರೂಮ್ ಸಿಕ್ಕಿದೆ. ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಡೋದು ಇಲ್ಲಿಂದ. ಶಾಂಪಿಗೆ ಇಲ್ವಾ ರೂಮ್ಗೆ ಎಂಟ್ರಿ ಕೊಟ್ಟೆ. ಒಳ್ಳೆ ಚಳಿಗೂ ಹೋಗೋದಕ್ಕೂ ಒಳ್ಳೆ ನಿದ್ದೆ ಬರುತ್ತೆ. ನೆಮ್ಮದಿಯಾಗಿ ಮಲ್ಕೊಂಡ್ಬಿಡೋದು. ಬಿಸಿ ಬಿಸಿ ನೀರು ಬಂದರೆ ಸಾಕು ಇವಾಗ ಸದ್ಯಕ್ಕೆ ನನಗೆ. ಈ ಥರ ಇದೆ ಆಚೆ ಕಡೆ. ನಮ್ಮ ರವಿ ಅದೇನು ಪಾಪ ಮಾಡಿದ್ದ, ಅವನಿಗಿದ್ದಾರೆ ಬಂದಾಗ ಯಾವಾಗೂ ಈ ಥರದೊಂದು ಒಳ್ಳೆ ರೂಮ್ ಸಿಕ್ಕಿಲ್ಲ. ನಾನು ಹಬ್ಬಕ್ಕೆ ಬಂದಿರೋದಕ್ಕೆ ಹೆಂಗೆ ರೂಮ್ ಸಿಕ್ಕೈತೆ.